ಏನು ನಿನ್ನೆ ಫಲಿತಾಂಶ ಬಂದಿದೆ. ಈ ಫಲಿತಾಂಶ ಸಮಾಧಾನಕರವಾಗಿ ಇಲ್ಲದೆ ಹೋದ್ರೂ ನಮಗೆ ತೃಪ್ತಿ ತಂದಿದೆ. ಏನು ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಕೆಲಸ ಮಾಡಿದರು, ರಕ್ಷಣಾ ದೃಷ್ಟಿಯಿಂದ ಇಡೀ ದೇಶನೇ ನಮ್ಮ ಕಡೆ ನೋಡೋಂಗಾಗಿದೆ. ಮತ್ತು ಆರೋಗ್ಯ ದೃಷ್ಟಿಯಿಂದ ನಾವು ಬದುಕಿರೋದೆಲ್ಲ ಇವತ್ತು ಕೋವಿಡ್ ಏನು ಮಹಾಮಾರಿಯಿಂದ ನಾವು ಬಚಾವಾಗಿ ನಾವು ಆಚೆ ಬಂದಿದ್ದೀವಿ. ಇವತ್ತು ಏನು ಬದುಕಿದ್ದೀವಿ, ನಮ್ಮ ದೇಶನೇ ಫಸ್ಟ್ ಕಂಡುಹಿಡಿದಿದ್ದು ಅದನ್ನು ಏನು ಔಷಧಿಯನ್ನು ಅದನ್ನು ತಗೊಂಡು ನಾವೆಲ್ಲ ಬದುಕಿದ್ದೀವಿ. ಆಮೇಲೆ ನಮ್ಮ ಆರ್ಥಿಕತೆಯಿಂದ ಇರ್ಬೋದು, ಇವತ್ತು ನಮ್ಮ ದೇಶದ ಕಡೆ ಇಡೀ ಪ್ರಪಂಚ ನೋಡ್ತಾ ಇದೆ. ರಕ್ಷಣಾ ದೃಷ್ಟಿ ಎಲ್ಲ ಇದು ಮಾಡ್ಕೊಂಡ್ರೂ ನಮ್ಮ ಇದರಲ್ಲಿ ಒಂದು ಏನು ರಿಸಲ್ಟ್ ಬಂತು, ಸ್ವಲ್ಪ ಅಸಮಾಧಾನ ಇದೆ. ನಮ್ಮ ಏನು ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸ್ಕೊಂಡು ಹೋಗ್ಬೇಕು. ಪ್ಲಸ್ ಮುಂದಿನ ದಿನಗಳು ಒಳ್ಳೆ ರಿಸಲ್ಟ್ನ ತಗೋಬೇಕು. ಏನು ಅತ್ಯಲ್ಪ ಕಮ್ಮಿ ಆಗಿರ್ಬೋದು, ಇದಕ್ಕೇನು ನಾವೇನು ಚಿಂತೆ ಮಾಡೋಂಗಿಲ್ಲ. ಬಟ್ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿ ನಾವು ಹೇಳ್ಕೊತೀವಿ. ಇದೇ ರಾಜ್ಯದಲ್ಲಿ ಏನು ಇವ್ರು ಮಾಡಿದ್ದಾರೆ, ಏನು ಕಾಂಗ್ರೆಸ್ ಸರ್ಕಾರ ಇತ್ತು, ಆದರೂ ಏನು BJP ಧೂಳಿಪಟ ಆಗೋಂಥ ಚಾನ್ಸಸ್ ಇದೆ ಅಂತ ಅವ್ರು ಹೇಳ್ತಾಯಿದ್ರು. ಬಟ್ ಇಲ್ಲಿ ನೋಡಿದ್ರೆ ಒಳ್ಳೆ ರಿಸಲ್ಟೇ ಬಂದಿದೆ. NDA ಅಭ್ಯರ್ಥಿಗಳು ಎಲ್ಲ ಕಡೆನೂ ಜಾಯಿಂಟ್ ವೆಂಚರಲ್ಲಿ ಕೆಲಸ ಮಾಡಿದ್ದಾರೆ. ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸರ್. ವಿಜಯ್ ಕುಮಾರ್ ನಮ್ಮ ರಾಷ್ಟ್ರದ ಲೋಕಸಭೆಗೆ ನಡೆದಂಥ ಚುನಾವಣೆಯಲ್ಲಿ ಬಂದಂಥ ಫಲಿತಾಂಶ ಭಾಳ ವಿಶೇಷವಾದಂಥ ಒಂದು ಸಂದೇಶವನ್ನು ಕೊಡ್ತಾ ಇದೆ ಅಂತ ಅನಿಸುತ್ತೆ. BJP ಸರ್ಕಾರ, NDA ಸರ್ಕಾರ 400 ಸೀಟ್ಗಿಂತ ಜಾಸ್ತಿ ತಗೊಳ್ತೀವಿ ಅಂತೇಳಿ ಅನೇಕರು BJP ಮುಖಂಡರುಗಳು ಕೂಡ ಹೇಳ್ತಾಯಿದ್ರು. ಮತ್ತು ಅನೇಕ ಈ ಎಕ್ಸಿಟ್ ಪೋಲ್ ಮುಖಾಂತರ ಕೂಡ 350ರಿಂದ 400 ಸೀಟ್ ತನಕ ಕೂಡ ಕೊಡುವಂಥ ಕೆಲಸವನ್ನು ಮಾಡಿದರು. ಅಂದರೆ ನಾವೆಲ್ಲ ಅದು ಅನುಮಾನ ಪಡ್ತಾವಿಲ್ಲ, ಇದು ಸುಮ್ಮನೆ ಎಕ್ಸಾಗ್ರೇಷನ್ ಆಗ್ತಾಯಿದೆ ಅನ್ನೋ ಥರದ ಭಾವನೆ ಇಟ್ಕೊಂಡಿದ್ವಿ. ಈ ಮೊನ್ನೆ ಫಲಿತಾಂಶ ನೋಡಿದಾಗ ಹೌದು, ಅದು ಒಂದು ಉತ್ಪ್ರೇಕ್ಷಿತವಾದಂಥ ವಿಚಾರನ, ಅದು ಬಹುಶಃ ಇದು ನಮ್ಮ ಮಾಧ್ಯಮಗಳ ಮತ್ತು ಈ ಒಂದು ಇದಕ್ಕೆ ಕೂಡ ಒಂದು ಕ್ರೆಡಿಬಿಲಿಟಿಗೂ ಕೂಡ ಒಂದು ಧಕ್ಕೆ ಆಗ್ತದೆ. ಈ ಥರ ಸ್ವಲ್ಪ ಇಷ್ಟು ಉತ್ಪ್ರೇಕ್ಷೆ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ನಾವು ನಿಜದ ಹತ್ತಿರ ಇರಬೇಕು. ನಾನೊಬ್ಬ ಮಾಧ್ಯಮದ ವ್ಯಕ್ತಿಯಾಗಿ ಕೂಡ ಮಾತಾಡುವಂಥದ್ದು ಒಂದು. ಎರಡನೇದು, ಈ ಥರದ ಒಂದು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಅಂತ ಕರ್ತೀವಿ. ಹಿಂದೆ ಏನಾಗಿತ್ತು ಅಂತಂದರೆ, ಕಾಂಗ್ರೆಸ್ ಪಕ್ಷ ಯಾವುದೇ ಒಂದು ಇದರಲ್ಲಿ ಪಾರ್ಲಿಮೆಂಟಲ್ಲಿ ವಿರೋಧ ಪಕ್ಷನೇ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇವತ್ತು ಅಧಿಕೃತ ವಿರೋಧ ಪಕ್ಷ, ಇವತ್ತು ಕನಿಷ್ಠ ಕಾಂಗ್ರೆಸ್ ಪಕ್ಷ ಅಧಿಕೃತ ವಿರೋಧ ಪಕ್ಷ ಆಗುವಂಥ ಹತ್ತು ಕಾಲ ಬಂದಿದೆ. ಯಾಕೆಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಆಡಳಿತ ಪಕ್ಷ ಎಷ್ಟು ಮುಖ್ಯನೋ ಅಷ್ಟೇ ವಿರೋಧ ಪಕ್ಷಗಳು ಕೂಡ ಪ್ರಾಮುಖ್ಯತೆ ಇದೆ. ಆ ದೃಷ್ಟಿಯಿಂದ ಈ ಚುನಾವಣೆ ಅತ್ಯಂತ ಸ್ವಾಗತಾರ್ಹವಾದಂಥ ಫಲಿತಾಂಶವನ್ನು ನಮ್ಮ ದೇಶದ ಪ್ರಜೆಗಳು ನೀಡಿದ್ದಾರೆ. ಇದು ತುಂಬ ಸಂತೋಷ ಪಡ್ತೀನಿ. ಜನಾದೇಶ ಸರ್. ಹೌದು, ಅದ್ಭುತವಾದ ನೋಡಿ, ನಾನು ಯಾವಾಗಲೂ ಹೇಳ್ತಾ ಬರ್ತಾ ಇದ್ದೀನಿ, ನಮ್ಮ ಜನರ ಕಾಮನ್ ಸೆನ್ಸ್ ಇದೆಯಲ್ಲ, ಅದು ತುಂಬ ಅವರು ಆ ಸಂದರ್ಭಕ್ಕೆ ಒಳ್ಳೆಯದನ್ನು ಆಯ್ಕೆ ಮಾಡ್ತಾ ಬರ್ತಾರೆ. ನಾವು ಒಳ್ಳೆಯದನ್ನು ಕೊಟ್ಟರೆ ಖಂಡಿತ ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ತಾರೆ. ನೋಡಿ, ಇವತ್ತಿನ ಇದರೊಳಗಡೆ ಎಷ್ಟೇ ಹಣ ಖರ್ಚು ಮಾಡುವ, ಎಷ್ಟೇ ಶಕ್ತಿ ಇರ್ಬೋದು, ಒಳ್ಳೆಯವ್ರು ಗೆಲ್ತಾರೆ ಅನ್ನೋದಕ್ಕೆ ನಮ್ಮ ಉದಾಹರಣೆ ಡಾಕ್ಟರ್ ಮಂಜುನಾಥ್ ಅವರು ಉದಾಹರಣೆ ಅಂತ ಇಟ್ಕೊಳ್ಳಿ. ಅವ್ರು ಯಾವ ಪಕ್ಷ ಅದು ಬೇಡ, ವ್ಯಕ್ತಿತ್ವ ಇದ್ದರೆ ಗೆಲ್ತಾರೆ ಅಂತ. ಈಗ ಪೂಜಾರ್ ಅಂಥೇಳಿ ನಮ್ಮ ಇದರಲ್ಲಿ ಚಿಕ್ಕಮಗಳೂರು ಮತ್ತು ಉಡುಪಿ ಕ್ಷೇತ್ರದಲ್ಲಿ ಭಾಳ ಸರಳ ಜೀವಿ ಅಂತ ಕರ್ಕೊಂಡಿದೆ. ಈ ಥರ ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ಳಿ. ಕೇವಲ ಹಣ ಅದೆಲ್ಲ ಭ್ರಮೆಗಳು. ಆ ಭ್ರಮೆಗಳನ್ನ ಪದೇ ಜನ ಪಾಠ ಹೇಳ್ತಾನೆ ಬಂದಿದ್ದಾರೆ. ಆದರೂ ನಮ್ಮವರು ಅನೇಕ ರಾಜಕೀಯ ಪಕ್ಷಗಳು ಪಾಠ ಕಲ್ತ್ಕೊಂಡಿಲ್ಲ. ನಮ್ಮ ಹಾಸನ ಜಿಲ್ಲೆ ಮಟ್ಟಿಗಂತೂ ನನಗೆ ನಾನು ಕೂಡ ಇದ್ರ ಬಗ್ಗೆ ಒಂದು ದೊಡ್ಡ ಧ್ವನಿಯನ್ನು ಎತ್ತುವಂಥವನು. ನಮ್ಮ ಏನು ಅಭ್ಯರ್ಥಿಯಾಗಿದ್ದು ಪ್ರಜ್ವಲ್ ರೇವಣ್ಣವ್ರು, ಹಿಂದೆ ಅವರು ಸದಸ್ಯರಾಗಿದ್ದವರು ಕೂಡ ನಿರ್ಲಕ್ಷ್ಯ ಮಾಡಿದರು. ಅವರು ಇಡೀ ಸಂಸತ್ ಸದನದಲ್ಲಿ 2 ದಿನ ಪ್ರಶ್ನೋತ್ತರದಲ್ಲಿ ಪಾಲ್ಗೊಂಡಿದ್ರು ಅಂತ ನಾನು 5 ವರ್ಷದ ಅವಧಿಯೊಳಗಡೆ ತುಂಬ ನಿರ್ಲಕ್ಷ್ಯ ಮಾಡಿದರು. ಮತ್ತು ಅನೇಕ ವಿಚಾರಗಳ ಬಗ್ಗೆ ಸಾಕಷ್ಟು ಈಗಾಗಲೇ ಸಾರ್ವಜನಿಕವಾಗಿ ಚರ್ಚೆ ಆಗಿದೆ. ಅವರನ್ನು ತಿರಸ್ಕಾರ ಮಾಡುವಂಥ ಕೆಲಸವನ್ನು ನಮ್ಮ ಜಿಲ್ಲೆಯ ಮತದಾರರು ಮಾಡಿದ್ದಾರೆ. ಆ ಮುಖಾಂತರ ಎಲ್ಲರಿಗೂ ಒಂದು ಪಾಠ, ಅದು ಪ್ರಜ್ವಲ್ ರೇವಣ್ಣವ್ರಿಗೂ ಪಾಠ ಮತ್ತು ಅವ್ರ ಕುಟುಂಬದವರು ಎಲ್ಲರಿಗೂ ಪಾಠವನ್ನು ಹೇಳಿದ್ದಾರೆ. ಅದೇ ರೀತಿ ಕರ್ನಾಟಕದ ಇದರೊಳಗಡೆ ಸ್ವಲ್ಪ ಏನು ಕಾಂಗ್ರೆಸ್ ಪಕ್ಷದವರು ಕೂಡ ಸ್ವಲ್ಪ ಪಾಠ ಕಲ್ತ್ಕೊಳ್ಳೋದಿದೆ. ಅವು ತಿದ್ದುಕೊಳ್ಬೇಕಾದ ಅವಶ್ಯಕತೆ ಇದೆ. ಕೇಂದ್ರದಲ್ಲಿ BJP ಕೂಡ ತಿದ್ಕೋಬೇಕಾದಂಥ ಅವಶ್ಯಕತೆ ಇದೆ ಅನ್ನುವ ಒಂದು ಪಾಠ ಈ ಮುಖಾಂತರ ಬಂದಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶದ ಚುನಾವಣೆಯ ಫಲಿತಾಂಶವನ್ನು ಗಮನಿಸಿದಾಗ ಈ ದೇಶದಲ್ಲಿ ಸಂವಿಧಾನದ ಉಳಿವಿಗಾಗಿ
ಮತ್ತು ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಜನ ತೀರ್ಮಾನ ಮಾಡಿದರೆ. ಈ ದೇಶದಲ್ಲಿ ಸಂವಿಧಾನ ಮತ್ತೊಮ್ಮೆ ಗೆದ್ದಿದೆ, ಪ್ರಜಾಪ್ರಭುತ್ವ ಮತ್ತೊಮ್ಮೆ ಜೀವಂತವಾಗಿದೆ ಅಂತ ಹೇಳಿ ಜನ ತೋರಿಸ್ಕೊಟ್ಟಿದ್ದಾರೆ. ಅಬ್ಕಿ ಬಾರ್ ಚಾವ್ಸೌ ಪಾರ್ ಅಂತ ಹೇಳಿ ಹೇಳಿದಂಥ ನರೇಂದ್ರ ಮೋದಿ ಅವರ ಏನು ಹೇಳಿಕೆ ಇತ್ತು, ಅದು ಆ ಥರದ ಘೋಷಣೆಗಳು ಸಂಪೂರ್ಣ ವಿಫಲ ಆಗಿದೆ. ಅವರು ಸಿಂಪಲ್ ಮೆಜಾರಿಟಿನೂ ಕೂಡ ಪಡಿಲಿಕ್ಕಾಗದಂಥ ಪರಿಸ್ಥಿತಿಗೆ ಹೋಗಿದ್ದಾರೆ. ಹಂಗಾಗಿ ನೈತಿಕ ಹೊಣೆ ಹೊತ್ತು ಮಾನ್ಯ ನರೇಂದ್ರ ಮೋದಿ ಅವರು ಕೂಡಲೇ ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಈ ಮುಖಾಂತರ ಒತ್ತಾಯ ಮಾಡ್ತೇವೆ. ಮತ್ತು ಇಡೀ ದೇಶದ ವಾತಾವರಣದ ಗಮನಿಸಿದಾಗ ನೀವು ಕರ್ನಾಟಕದಲ್ಲೂ ಕೂಡ ಇವತ್ತು ಏನು BJP ವಿರುದ್ಧವಾದಂಥ ಮತಗಳ ಚಲಾವಣೆ ಆಗಿದೆ. ಮತ್ತು ಹಾಸನದಲ್ಲಿ ಭಾಳ ಪ್ರಮುಖವಾಗಿ ಹಾಸನದಲ್ಲಿ ಏನು ಪಾಳೆಗಾರಿ ಪ್ರಭುತ್ವಕ್ಕೆ ಅತ್ಯಂತ ದೊಡ್ಡ ಸೋಲಾಗಿದೆ, ದೊಡ್ಡ ಪೆಟ್ಟಾಗಿದೆ. ಕಳೆದ 25 ವರ್ಷಗಳಿಂದ ಏನು ಇಡೀ ಹಾಸನವನ್ನು ಒಂದು ರೀತಿ ರಿಪಬ್ಲಿಕ್ ಅನ್ನೋ ರೀತಿಯಲ್ಲೇ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ರು. ಅವರಿಗೆ ಸರಿಯಾದ ರೀತಿಯಲ್ಲಿ ಜನ ಪಾಠ ಕಲಿಸಿದರೆ ಆ ಜನಕ್ಕೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಏನು ಪೆನ್ ಡ್ರೈವ್ ಹಗರಣ ಈ ಥರದ್ದೆಲ್ಲವೂ ಕೂಡ ಮಹಿಳೆಯರನ್ನ ಅತ್ಯಂತ ನಿರ್ಲಜ್ಜವಾಗಿ ತನ್ನ ಕಾಮತೃಷೆಗಾಗಿ ಬಳಸ್ಕೊಂಡಂಥ ಪ್ರಜ್ವಲ್ ರೇವಣ್ಣ ಅವರ ಸೋಲು ಅತ್ಯಂತ ಹಾಸನ ಜಿಲ್ಲೆಗೆ ನಿರಾಳವಾದ ವಾತಾವರಣ ನಿರ್ಮಾಣ ಆಗಿದೆ. ಮತ್ತು ಹಾಸನದ ಘನತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಘನತೆ ಹಾಳಾಗಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಖಂಡಿತವಾಗ್ಲೂ ಈ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣನ ಸೋಲು ಹಾಸನ ಜಿಲ್ಲೆಯ ಘನತೆಯನ್ನು ಎತ್ತರಕ್ಕೆ ತಗೊಂಡೋಗಿದೆ. ಹಾಸನ ಜಿಲ್ಲೆಯ ಮಹಿಳೆಯರ ಘನತೆಯನ್ನು ಎತ್ತರ ಸ್ಥಾನಕ್ಕೆ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಯಾವುದೇ ಕುಟುಂಬದ ರಾಜಕಾರಣ ಮತ್ತು ಪಾಳೆಗಾರಿ ಪ್ರಭುತ್ವ ಈ ದೇಶದ ಪ್ರಜಾಪ್ರಭುತ್ವದ ನೆಲಗಟ್ಟಿನಲ್ಲಿ ನಡೆಯೋದಿಲ್ಲ. ಅದಕ್ಕೆ ಜನ ಯಾವುದೇ ಕಾರಣಕ್ಕೂ ಕೂಡ ಜನ ಒಪ್ಕೊಳ್ಳೋದಿಲ್ಲ ಅನ್ನೋದನ್ನು ಹಾಸನ ಜಿಲ್ಲೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇಡೀ ದೇಶದಲ್ಲೂ ಕೂಡ ಆ ಥರದೊಂದು ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ. ಮುಖ್ಯವಾಗಿ ಹಾಸನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲಾ ಜನಪರ ಚಳುವಳಿಗಳಿಗೂ ಕೂಡ ಇದು ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ವಾತಾವರಣ ಇದೆ. ಮತ್ತು ಚಳುವಳಿಗಳು ಮನಸ್ಸು ಮಾಡಿದರೆ ಯಾರನ್ನು ಬೇಕಾದರೂ ಕೂಡ ಸೋಲಿಸುವಂಥ ತಾಕತ್ತು ಚಳುವಳಿಗಳಿಗಿದೆ. ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಹಾಸನ ಜಿಲ್ಲೆಯಲ್ಲಿ ಜನಪರ ಚಳುವಳಿಗಳ ಒಕ್ಕೂಟದ ವತಿಯಿಂದ ಎಲ್ಲ ದಲಿತ, ಕಾರ್ಮಿಕ, ರೈತ, ವಿದ್ಯಾರ್ಥಿ, ಯುವಜನ, ಅಲ್ಪಸಂಖ್ಯಾತ, ಮಹಿಳಾ ಸಂಘಟನೆಗಳು ಒಟ್ಟಿಗೆ ಸೇರಿ ಈ ಚುನಾವಣೆಯಲ್ಲಿ ಕೆಲಸ ಮಾಡೋ ಮುಖಾಂತರವಾಗಿ ಒಂದು ಪಾಳೆಗಾರಿ ದುರಾಡಳಿತವನ್ನು ಕೊನೆಗಾಣಿಸ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಈ ದೇಶದಲ್ಲಿ ಈ ಜಿಲ್ಲೆಯ ಎಲ್ಲ ಜನರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಲೋಕಸಭಾ ಚುನಾವಣೆಯ ಫಲಿತಾಂಶ ಒಂದು ಬಹಳ ಅಚ್ಚರಿಯ ಫಲಿತಾಂಶನ ಕೊಟ್ಟಿದೆ. ಈ ಫಲಿತಾಂಶದಲ್ಲಿ ಹಲವಾರು ಸಂದೇಶವನ್ನು ಮತದಾರರು ಕೊಟ್ಟಿದ್ದಾರೆ. ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿದಂಥ ನರೇಂದ್ರ ಮೋದಿ ಸರ್ಕಾರ ಅಂದರೆ ಇಡೀ ದೇಶದಲ್ಲಿ ಮೋದಿ ಒಬ್ಬರೇ, BJPಯೂ ಇಲ್ಲ, NDAನೂ ಇಲ್ಲ ಅನ್ನೋ ರೀತಿಯಲ್ಲಿ ಏಕ ವ್ಯಕ್ತಿ ಆಡಳಿತನ ಕೊಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಏನು ತಾನು ಪ್ರೊಜೆಕ್ಟ್ ಮಾಡ್ಕೊಂಡಿದ್ರು. ತನ್ನ ಹೆಸರಿನ ಬಲದಿಂದಲೇ ಇಡೀ ದೇಶದಲ್ಲಿ ನಾನು ಅಧಿಕಾರಕ್ಕೆ ಬರ್ತೀವಿ ಅಂತ ಏನಿತ್ತಲ್ಲ, ಆ ಭ್ರಮೆಗೆ, ಆ ದುರಹಂಕಾರಕ್ಕೆ ಜನ ತಕ್ಕನಾದಂಥ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. 400 ಇರಲಿ, 310ಕ್ಕೂ ಕೂಡ NDA ಬರೋಕ್ಕಾಗಿಲ್ಲ. BJP ಸರಳ ಬಹುಮತದಿಂದ ದೂರ ಉಳ್ಕೊಂಡಿದೆ. ಅಂದರೆ ಇಷ್ಟೊಂದು ಹೀನಾಯವಾಗಿ ನರೇಂದ್ರ ಮೋದಿಗೆ ಜನ ಪಾಠ ಕಲಿಸ್ತಾರೆ ಅಂತ ನಾವು ಅಂದ್ಕೊಂಡಿರಲ್ಲ. ಖಂಡಿತವಾಗಿ ಜನ ನರೇಂದ್ರ ಮೋದಿಯನ್ನು ತಿರಸ್ಕರಿಸಿದ್ದಾರೆ. ಸೊ ನರೇಂದ್ರ ಮೋದಿಗೆ ಏನಾದರೂ ಸ್ವಲ್ಪನಾದರೂ ಒಂದು ಆತ್ಮಗೌರವ ಅಂತಿದ್ದರೆ, ನಾಚಿಕೆ ಮಾನ ಮರಿದಿದ್ದರೆ ಅವರು ಅಧಿಕಾರ ಬಿಟ್ಟು ಕೆಡಿಕೆ. ಇದು ಮೊದಲನೇ. ಮತ್ತು ಅವ್ರು ಏನು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೊರಟರು, ಇಡೀ ದೇಶದ ಸಂಸ್ಥೆಗಳನ್ನ ಹಾಳು ಮಾಡಿದ್ರು, ಪ್ರಜಾಪ್ರಭುತ್ವವನ್ನು ಇವತ್ತು ಹಾಳು ಮಾಡಿದ್ರು. ಅದಕ್ಕೆ ತಕ್ಕನಾದ ಪಾಠ ಕಲಿಸಿದ್ದಾರೆ. ಸೊ ಮುಂದೆ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಅದಕ್ಕೆ ತಕ್ಕನಾಗಿ ಆಡಳಿತ ನಡೆಸಬೇಕಾಗ್ತದೆ. ಈಗ ಕರ್ನಾಟಕದಲ್ಲಿ ಸಂಬಂಧಪಟ್ಟಂಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬಹಳ ಭ್ರಮೆಲಿತ್ತು. ನಾವು ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ, ನಾವು ಏನೋ ಆಗೋಗ್ಬಿಟ್ಟಿದ್ದೀವಿ, ಸಿಕ್ಕಾಬಿಟ್ಟು ಬಂದ್ಬಿಡುತ್ತೆ ಅಂತ. ಅದಕ್ಕೂ ತಕ್ಕನಾದ ಪಾಠವನ್ನು ಕಲಿಸಿದ್ದಾರೆ. ಅಂದರೆ ಕಾಂಗ್ರೆಸ್ ಸಂಘಟನೆಯಾಗಿ ಚುನಾವಣೆ ಎದುರಿಸಲಿಲ್ಲ ಅನ್ನೋದು ಒಂದು ಪಾಠ ಅಲ್ಲಿ ಸ್ಪಷ್ಟವಾಗಿದೆ. ಮತ್ತು ಕೇವಲ ಗ್ಯಾರಂಟಿಗಳಿಂದ ಜನರ ಮನಸ್ಸನ್ನು ಗೆಲ್ಲಕ್ಕಾಗಲ್ಲ, ಕೆಲಸಗಳು ಮಾಡಬೇಕು, ಜನಪರ ಕೆಲಸಗಳು ಮಾಡಬೇಕು ಅನ್ನೋ ಸ್ಪಷ್ಟತೆ ಆಗಿದೆ. ಮತ್ತು ಕಾಂಗ್ರೆಸ್ನ ಒಳಜಗಳಗಳು, ಆರ್ಗನೈಸೇಷನ್ ವೀಕ್ ಇರೋದು ಕೂಡ ಈ ಚುನಾವಣೆಯಲ್ಲಿ ಒಂದು ಪರಿಣಾಮ ಬೀರಿದೆ. ಮತ್ತು ಕಾಂಗ್ರೆಸ್ಗೂ ಇಲ್ಲೊಂದು ಪಾಠ ಇದೆ, ನೀವು ಹೆಸರು ತಪ್ಪಿದರೆ ನಾವು ನಿಮ್ಮನ್ನೂ ಕೂಡ ಮುಳುಗಿಸ್ತೀವಿ ಅನ್ನೋವಂಥ ಒಂದು ಏನು ಅತಿಯಾದ ಆತ್ಮವಿಶ್ವಾಸ ಇತ್ತಲ್ಲ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರಿಗೆ, ಅದು ತಕ್ಕನ ಪಾಠವನ್ನು ಜನ ಕಲಿಸಿದ್ದಾರೆ ಅನ್ನೋಂಥದ್ದು. ಹಾಗೆ ಹಾಸನದಲ್ಲಿ ನಿರ್ದಿಷ್ಟವಾಗಿ ಲೋಕಸಭಾ ಚುನಾವಣೆಯಲ್ಲಿ ಏನು ಒಂದು ದೊಡ್ಡ ಕಳಂಕ ಆಗಿತ್ತು, ಆ ಪ್ರಜ್ವಲ್ ಅಂತ ಒಬ್ಬ ನೀಚನನ್ನು ಆಯ್ಕೆ ಮಾಡಿ ಮತ್ತೆ ಚುನಾವಣೆ ನಿಲ್ಲಿಸಿ ಹಾಸನದ ಒಂದು ಘನತೆಯ ಕಳಂಕ ಆಗಿತ್ತು.
ಮಹಿಳೆಯರಿಗೆ ಗಣತೆ ಕಳಂಕ ಇತ್ತು. ಅದು ಈ ಫಲಿತಾಂಶದಿಂದ ನಿವಾರಣೆ ಆಗಿದೆ. ಒಂದು ರೀತಿ ನಿರಂಬಳ ಭಾವ ಬಂದಿದೆ. ಸೊ ಖಂಡಿತವಾಗಿ ಜನರಿಗೆ ಒಂದು ದೊಡ್ಡ ಹ್ಯಾಟ್ಸಪ್ ಹೇಳಬೇಕು. ಇದು ಕಾಂಗ್ರೆಸ್ನ ಗೆಲುವು ಖಂಡಿತ ಅಲ್ಲ, ಇದು ಜನರ ಗೆಲುವು. ಇದು ಜನರೇ ಸ್ವತಃ ತೀರ್ಮಾನ ಮಾಡಿ ಜನಾದೇಶ. ಕಾಂಗ್ರೆಸ್ ಅಂತ ಕೆಲಸ ಏನು ಮಾಡಲಿಲ್ಲ, ಅಷ್ಟು ಬಲಿಷ್ಠವೂ ಕೂಡ ಇಲ್ಲ. ಸೊ ಜನ ತೀರ್ಮಾನ ಮಾಡಿ ಪ್ರಜ್ವಲನ್ನು ಇವತ್ತು ನಿರಾಕರಿಸಿದ್ದಾರೆ ಅನ್ನೋಂಥದ್ದು. ಸೊ ಹಾಗಾಗಿ ಈ ಜನಾದೇಶ ಖಂಡಿತವಾಗಿ ಒಂದು ಯೋಚನೆ ಮಾಡಲಿಕ್ಕೆ ಇರತಕ್ಕಂಥ ಜನಾದೇಶ. ಕಾಂಗ್ರೆಸ್ಗೂ ಪಾಠ ಇದೆ, BJPಗೂ ಪಾಠ ಇದೆ. ಕಾಂಗ್ರೆಸ್ಸು ಸ್ವಲ್ಪ ಶಕ್ತಿಯನ್ನು ಹೆಚ್ಚು ಮಾಡ್ಕೊಂಡಿದ್ರೂ ಕೂಡ ದೇಶ ಮಟ್ಟದಲ್ಲಿ ಅವರು ಅಧಿಕಾರಕ್ಕೆ ಬರೋದ್ರಲ್ಲಿ ಅವರ ವಿಫಲತೆ ಇದೆ. ಮತ್ತು BJPಗೆ ಸ್ವಲ್ಪ ಮಾತುಗಳು ಜಾಸ್ತಿ ಸಿಕ್ಕಿದ್ರು ಕೂಡ ಅವರು ಹೇಳಿದ್ರಲ್ಲ, ಅವರು ಕಳೆದ ಸಲ BJPದು 303 ಸೀಟ್ ಇತ್ತು. ಆ 303 ಸೀಟನ್ನು ಅತ್ಯಂತ ಕೆಳ ಹಂತಕ್ಕೆ ಇವತ್ತು ಮತದಾರ ತಳ್ಳಿದ್ದಾರೆ. ನೇರವಾಗಿ ನರೇಂದ್ರ ಮೋದಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆ ಕಟ್ಟಿದಂಥ ಉತ್ತರ ಪ್ರದೇಶದಲ್ಲೇ, ರಾಮ ಮಂದಿರ ಪ್ರದೇಶದಲ್ಲೇ ಇವತ್ತು ಅಲ್ಲಿ BJP ಸೋತಿದೆ ಅಂದರೆ ಇವತ್ತು BJP RSS ನರೇಂದ್ರ ಮೋದಿ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗತ್ತೆ, ಎಲ್ಲಿ ತಪ್ಪಿದ್ದೀವಿ ಅಂತ. ಹಾಗಾಗಿ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಸಂವಿಧಾನಬದ್ಧ ಆಡಳಿತ ನೀಡಬೇಕು. ಮತ್ತು ಸ್ವತಃ ನರೇಂದ್ರ ಮೋದಿ ಒಂದು ವೈಯಕ್ತಿಕ ನೈತಿಕತೆಗೆ ಬೆಲೆ ಕೊಟ್ಟು ರಾಜೀನಾಮೆ ಕೊಟ್ಟು ಆತ ತಪಸ್ಸು ಓದೊಳ್ಳೆ. ಯಾವುದೇ ಫಲಿತಾಂಶ ಬಂದ್ರೂ ರಿಸಲ್ಟ್ ಬಂದರೆ ಸೆಂಟ್ರಲ್ ಆಗಿರ್ಬೋದು ಮತ್ತು ಸ್ಟೇಟಲ್ಲಿ ಆಗಿರ್ಬೋದು, ಯಾರು ಬಂದರೂ ಜನರಿಗೆ ಹೆಲ್ಪ್ ಮಾಡೋಂಗಿರಬೇಕು, ರೈತರಿಗೆ ಹೆಲ್ಪ್ ಮಾಡೋಂಗಿರಬೇಕು. ಯಾರಿಗಾದ್ರೂ ಅಷ್ಟೇ ಕಷ್ಟ ಅಂದಾಗ ನೆರವು ಆಗಬೇಕು ಅವ್ರಿಗೆಲ್ಲ. ಆ ಥರದವರು ಯಾವುದೇ ಪಕ್ಷ ಬಂದರೂ ಮತ್ತು ಯಾವುದೇ ಅಭ್ಯರ್ಥಿ ಬಂದ್ರೂ ಹೆಲ್ಪ್ ಆಗಂಗಿರಬೇಕು ಅಂತ ನಮ್ಮ ಇಷ್ಟಪಡ್ತೀವಿ. ಭ್ರಷ್ಟಾಚಾರ ರಹಿತವಾಗಿರಬೇಕು, ಮತ್ತು ಕರಪ್ಷನ್ ಇರಲೇಬಾರ್ದು. ಕರಪ್ಷನ್ಗೆ ಎಲ್ಲಾದರೂ ಆಗ್ತಿದೆ ಅಂದರೆ ವಾಯ್ಸ್ ರೈಸ್ ಮಾಡಿ ಮಾತಾಡಬೇಕು ಅವರು, ಆಗೋಕ್ಕೆ ಬಿಡಬಾರ್ದು. ಯಾವುದೇ ಆಗಿರ್ಬೋದು, ಎಜುಕೇಷನಲ್ಲಿ ಆಗಿರ್ಬೋದು, ಜಾಬಲ್ಲಿ ಆಗಿರ್ಬೋದು, ತುಂಬ ಭ್ರಷ್ಟಾಚಾರಗಳಾಗ್ತಾ ಇರುತ್ತೆ. ಜಾಬ್ ಅಲ್ಲೆಲ್ಲ ತಗೋಬೇಕು ಅಂದರೆ ಯೂತ್ಸ್ಗೆ ಹೆಲ್ಪ್ ಮಾಡೋಂಗಿರಬೇಕು. ಎಜುಕೇಷನಲ್ಲಿ ಡೆವಲಪ್ಮೆಂಟ್ಸ್ ತರಬೇಕು. ಸೆಂಟ್ರಿಂದ ಆಗಿರ್ಬೋದು, ನಮ್ಮ ಸ್ಟೇಟಿಂದಲೂ ಆಗಿರ್ಬೋದು, ಎಜುಕೇಷನ್ಗೆ ಸಪೋರ್ಟ್ ಮಾಡಬೇಕು. ಮತ್ತು ರೈತರಿಗೂ ತುಂಬ ಒಂದು ಬೆಳೆಗೆ ನಿಗದಿತ ಒಂದು ಬೆಲೆ ಇಡುವಂಥದ್ದು ಇರ್ಬೋದು, ಆ ಥರ ಎಲ್ಲ ಮಾಡ್ತಾ. ರಿಸಲ್ಟ್ ಯಾರೇ ಬಂದರೂ ಆಯಿತು, ಹೆಲ್ಪ್ ಮಾಡೋ ಹಂಗೆ ಬರಬೇಕು ಅಂತ ಇಷ್ಟಪಡ್ತೀವಿ. ನಮಗೆ ಧನುಶ್ರೀ HD ಫೈನಲ್ ಇಯರ್ BJP ಬಂದಿರೋದಂತೂ ತುಂಬ ಖುಷಿ. ಅಂದರೆ ನರೇಂದ್ರ ಮೋದಿ ನಾನು ಅನ್ಕೊಂಡಿದ್ದು ಇಲ್ಲಿ ನಂಗೆ ಹಾಸನಲ್ಲಿ ಯಾರು ಬಂದಿದ್ರು ನನಗೇನೂ ಆಗ್ತಿರ್ಲಿಲ್ಲ. ಬಟ್ ನಮಗೆ ನರೇಂದ್ರ ಮೋದಿನೇ ಬರಬೇಕಿತ್ತು. ಇದೇ ಲಾಸ್ಟ್ ವರ್ಷ, ನೆಕ್ಸ್ಟ್ ಇನ್ ಮಾಡೇನೆ ಮೋದಿ ಸರ್ಕಾರ ಮಾಡೋಕ್ಕೂ ಆಗಲ್ಲ. ಇದೇ ಲಾಸ್ಟ್ ವರ್ಷ ಆಗಿರೋದ್ರಿಂದ ಬಂದಿರೋದು ಉಪಯೋಗ. ಅವ್ರು 3 ಸಲ ನಿಂತು ಆದಷ್ಟು ನಮ್ಮ ದೇಶಕ್ಕೆ ಎಷ್ಟು ಬೇಕೋ ಅಷ್ಟು ಖಂಡಿತ ಮಾಡಿದ್ದಾರೆ. ಇಲ್ಲಿ ಶ್ರೇಯಸ್ ಪಾಟೀಲ್ ಬಂದಿದ್ದು ತುಂಬ ಒಳ್ಳೆಯದು. ಪ್ರಜ್ವಲ್ ರೇವಣ್ಣ ಬಂದಿದೆ ಗಲಾಟೆನೇ ಆಗೋಗೋದೇನಾ. ಶ್ರೇಯಸ್ ಪಾಟೀಲ್ ಏನು ಮಾಡ್ತಾನೆ ಏನೋ ಗೊತ್ತಿಲ್ಲ. ಬಟ್ ನರೇಂದ್ರ ಮೋದಿ ಮಾಡಬೇಕಾಗಿರೋದು ತುಂಬ ಇದೆ. ಏನಪ್ಪ ಪ್ರತಿ ಸಲನೂ ಯಾರ್ಯಾರಿಗೆ ಏನೇನು ಮಾಡಿದ್ರೋ ಗೊತ್ತಿಲ್ಲ. ಬಟ್ ಈ ಸಲ ನರೇಂದ್ರ ಮೋದಿ ಬಂದಿರೋರು ಸ್ಟೂಡೆಂಟ್ಸ್ಗಳಿಗೆ ಏನಾದರೂ ಹೆಲ್ಪ್ ಆಗಂಗೆ ಮಾಡಲಿ. ಅಟ್ಲೀಸ್ಟ್ ಸ್ಕಾಲರ್ಶಿಪ್ ನಾವೇನು ಕಾಲೇಜಿಗೆ ಫೀಸ್ ಕಟ್ತೀವಿ ಅದು ಪ್ರತಿಯೊಬ್ಬರಿಗೂ ರೀಫಂಡ್ ಆಗಲಿ. ಅದು ಕ್ಯಾಸ್ಟ್ ವೈಸ್ ಹೋಗುತ್ತೆ, ಈ ಕ್ಯಾಸ್ಟ್ ಅವ್ರಿಗೆ ರೀಫಂಡ್ ಆಗುತ್ತೆ. 295 ಅದೇ ಅವ್ರು ಹೋಪ್ ಇಟ್ಕೊಂಡಿದ್ರು ನಾನು ಬರಬೇಕಿತ್ತು ಅಂತ. ಬಟ್ ಕಾಂಗ್ರೆಸ್ಸು ಹಂಗೆ ಮಾಡಿತ್ತಲ್ಲ, ಅದಕ್ಕೋಸ್ಕರ ಕಾಂಗ್ರೆಸ್ಸೇ ಜಾಸ್ತಿ ಬಂತು. ಬಟ್ ಒಟ್ಟು BJP ಸರ್ಕಾರ ಬಂತಲ್ಲ, ಅದಂತೂ ಖುಷಿ ಅಲ್ಲ. ಅವ್ರು ಇಷ್ಟು ಸೀಟ್ ಇಟ್ಕೊಂಡಿದ್ರು ಬರಬೇಕಿತ್ತು ಅನ್ನೋದು ಬಿಟ್ಟು ಈಗ ಬಂದಿದ್ದಾರಲ್ಲ, ಬಂದಿರೋದಕ್ಕಾದ್ರೂ ಏನಾದ್ರು ಡೆವಲಪ್ಮೆಂಟ್ಸ್ ಫಸ್ಟ್ ಸ್ಟೂಡೆಂಟ್ಸ್ಗಳಿಗೆ ಮಾಡಬೇಕು. ಸ್ಕಾಲರ್ಶಿಪ್ ಫಸ್ಟ್ ನಾವು ಫೀಸ್ ಕಟ್ಟಿರೋ ಅಮೌಂಟ್ ನಮಗೆ ರೀಫಂಡ್ ಆಗಬೇಕು. ಎಲ್ಲರಿಗೂ ಬರೋಲ್ಲ, ನಂಗೆ ಇಷ್ಟರಲ್ಲಿ ಬಂದಿರೋದೇ ಒಂದೇ ಸಲ, ಎಲ್ಲರಿಗೂ ರೀಫಂಡ್ ಆಗಬೇಕು ಅನ್ನೋದು ಕೇಳ್ಕೊತೀನಿ. ಮತ್ತು ಫಾರ್ಮರ್ಗಳಿಗೆ ಹೆಲ್ಪ್ಫುಲ್ ಆಗಲಿ. ಪ್ರತಿಯೊಂದು ಯಾವ್ದಾದ್ರು ಏನಾದ್ರು ಗೊಬ್ಬರ ಯಾವ್ದಾದ್ರು ಸಬ್ಸಿಡಿ ಏನಾದ್ರು ತಗೋಬೇಕಂದ್ರೆ ಅವ್ರಿಗೆ ಜಾಸ್ತಿ ದುಡ್ಡು ಬೀಳುತ್ತೆ. ಅದನ್ನ ಸ್ವಲ್ಪ ಕಡಿಮೆ ರೀತಿಲಿ ಮಾಡೋ ಥರ ಮಾಡಲಿ. ಫಾರ್ಮರ್ ಅವರಿದ್ರೇ ಅಲ್ವಾ ನಾವಿರೋದು. ಸೊ ಅವ್ರಿಗೆ ಏನಾದ್ರು ಯೂಸ್ಫುಲ್ ಆಗಂಗೆ ಬೇಡ ನಮಗೆ. ಈಗ ಕಾಂಗ್ರೆಸ್ ಈಗ ಆಲ್ರೆಡಿ ಕೊಟ್ಟಿರೋ ಗ್ಯಾರಂಟಿನೇ ದೇವರನ್ನೇ ತಡ್ಕೊಳಕ್ಕಾಯ್ತಿಲ್ಲ. ಬಸ್ ಫ್ರೀ ಮಾಡಿರೋದಂತೂ ತಡ್ಕೊಳಕ್ಕೆ ಆಯ್ತಿಲ್ಲ. ಇನ್ನು ಮನೇಲಿ ಕರೆಂಟ್ ತಡ್ಕೊಳಕ್ಕೆ ಆಯ್ತಿಲ್ಲ. ನಮ್ಮಲ್ಲಂತೂ 24/7 ಫ್ಯಾನೇ ಹೊಡಿಯುತ್ತೆ. ಅವೆಲ್ಲ ಏನು ಬೇಕಾಗಿಲ್ಲ. ಬಟ್ ಸ್ಟೂಡೆಂಟ್ಸಿಗೆ ನಮಗೇನಾದರೂ ಈಗ ಜಾಬ್ ಆಫರ್ ಬಿಟ್ಟಿದ್ರೆ ಇನ್ನೂ ಹೆಲ್ಪ್ ಆಗೋದು. ಎಷ್ಟು ಜನ ಜಾಬ್ ಇಲ್ದಂಗೆ ತಿರುಗ್ತಿದ್ದಾರೆ, ಅವರಿಗೆಲ್ಲ ಜಾಬ್ ಸಿಕ್ಕ. ಈಗ ಎಷ್ಟು ಜನ ಹೊಡೆದಾಡ್ತಾ ಇದ್ದಾರೆ ಬಸ್ಸಿಗೋಸ್ಕರ ಬಸ್ ಸ್ಟ್ಯಾಂಡಲ್ಲಿ. ಅದ್ರ ಬದಲು ಜಾಬ್ ಕೊಟ್ಟಿದ್ರೆ ಎಷ್ಟೋ ಜನ ಉದ್ಧಾರರು ಆಗಾರ. ಮಧುರ ಈಗ ಏನು ಚುನಾವಣೆ ನಡೆದಿದೆ, ಸೊ ಇದರಲ್ಲಿ ನಮ್ಮ ಏನು ದೇಶದ ಭವಿಷ್ಯ ಏನಿದೆ, ಸೊ ಅದರಲ್ಲಿ ಮೋದಿ ಬರಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ. ಸೊ ಇವತ್ತಿನ ಏನು ಚುನಾವಣೆ ನಡೆದಿದೆಯಲ್ಲ, ಸೊ ಇದೊಂದು ಸ್ವಲ್ಪ
ಏನಂದರೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ಇದು ಏನಾಗುತ್ತೆ ಅಂತ ಮುಂದಕ್ಕೆ. ಸೊ ನಮ್ಮ ಪ್ರಕಾರ ಮೋದಿ ಬಂದರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಸೊ ಒಂದು ಅದು ಹೇಳ್ತಿಲ್ಲ, ಅದು ದೇಶದ ಒಂದು ಉದ್ಧಾರ, ಒಂದು ಭವಿಷ್ಯ ಹೊಂದಿದೆ. ಮತ್ತು ವಾಟ್ ಎವರ್ ಯಾನ ಎಕಾನಮಿ ಅಥವಾ ಆಗಿರ್ಬೋದು ಅಥವಾ GDP ಪ್ರಕಾರ, ಸೊ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೋದಿ ಬರಬೇಕು ಅಂತ ನಮ್ಮ ಪ್ರಕಾರ ಒಂದು ನಿರ್ಧಾರ ಅಷ್ಟೇ. ಇದು ಇಲ್ಲ, ಅದನ್ನೇ ಹೇಳ್ತಿರೋದು. ಸೊ ಮೋದಿ ಬಂದರೆ ಒಳ್ಳೇದು ಅಂತ ಅಷ್ಟೇ. ಕೇಶವ್ ಅಂತ ಬತಾರದೇ ಕರೆಕ್ಟ್ ಆಗಿದೆ ಸರ್. ಈಗ ಹೋಗಿದ್ದೆ ಸರಿ ಇಲ್ಲ, ಈಗ ಬಂದಿರೋದು ಕಾಂಗ್ರೆಸ್ ಬಂದಿರೋದು ಕರೆಕ್ಟ್. ಈ ಭ್ರಷ್ಟಾಚಾರ ಮುಳುಗೋಗಿತ್ತಿದು, ಇಡೀ ಪ್ರಪಂಚ ಆಸ್ತಿಕೆ ಎಲ್ಲ ಗೊತ್ತಾಗಿದೆ, ಗೊತ್ತಾಯ್ತಾ. ಈಗ ಕಾಂಗ್ರೆಸ್ ಬಂದಿದ್ದ ಆಸ್ತಿಕೆ ಒಳ್ಳೇದು. ರಾಷ್ಟ್ರದಲ್ಲಿ NDA ಬಂದಿ ಸರಿ, ಅಲ್ಲಿ ಇಬ್ರು ಹೊಡೆದಾಡ್ತಾವ್ರಲ್ಲ, ಇಬ್ರಿಗೂ ಇಲ್ವಾ? ಯಾರು ಬರುತ್ತೆ ಇನ್ನೂ ಗ್ಯಾರಂಟಿ ಇಲ್ಲ. ಮೋದಿ ಆಗ್ಬೇಕು ಅಂತ ಕೆಲವರಿಗೆ ಸೀಟ್ ಕೊಟ್ಟರೆ ನನಗೆ ಕೊಡಿ ಪ್ರಧಾನಿ, ನಾನು ಕೊಡ್ತೀನಿ ಸೀಟು ಅಂತ ಕೇಳ್ತಾವ್ರೆ. ಯಾರು ಕೊಡ್ತಾರೆ? ಅದು ಕೊಟ್ಟಾಗ ಮಾತಾಡ್ಬೋದು ಅಷ್ಟೇ. ಲಕ್ಷ್ಮೇಗೌಡರು ಅಂತ ಪ್ರಧಾನಾಗಿದೆ ಆಯಿತಾ. ರಾಷ್ಟ್ರದಲ್ಲಿ BJP ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇರೋದು ಇಡೀ ಜಗತ್ತಿಗೆ ಒಳ್ಳೆಯದಾಗಿದೆ ಆಯಿತಾ. ಜಗತ್ತು ಎಲ್ಲ ಪ್ರೀತಿಸ್ತದೆ. ಆದರೆ ಮಧ್ಯದಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ನಿತೀಶ್ ಕುಮಾರ್ ಅಲ್ಲಿ ಅವರು, ಆಮೇಲೆ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆಗ್ತಾರೆ, ಗೆದ್ದಿದ್ದಾರೆ. ಅವ್ರ ಕಡೆ ಎಲ್ಲ ಸೇರಿ ಇಲ್ಲಿ 32 ಸೀಟು MP ಸೀಟುಗಳು ಹೆಲ್ಪ್ ಮಾಡ್ತಾರೆ. ಆದ್ದರಿಂದ ರಾಷ್ಟ್ರಕ್ಕೆ ಮೋದಿ ಅಂತ ಪ್ರಧಾನಿ ಬೇಕು, ಭಾಳ ಒಳ್ಳೆಯದು, ಉತ್ತಮವಾಗಿದೆ, ದೇಶವೇ ಉತ್ತಮವಾಗುತ್ತೆ. ಈಗಾಗಲೇ 10 ವರ್ಷದ ರೂಲಿಂಗಲ್ಲಿ ವಿಶ್ವನಾಯಕ ಅಂತ ಹೆಸರನ್ನು ಗಳಿಸಿದ್ದಾರೆ ಆಯಿತಾ. ಮಹಾನ್ ವ್ಯಕ್ತಿಯಾಗಿದ್ದಾರೆ. ಇನ್ನೂ ಅವರು 5 ವರ್ಷ 10 ವರ್ಷ ಸಿಕ್ಕಲಿ ಅಂತ ನಾವು ಆಸೆ ಪಡ್ತೀವಿ. ಬೆಟ್ಟಗೌಡ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.